ಇನ್ನು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ಆಗ್ತಾ ಇರುವಂತದ್ದು ಉತ್ಖನನಕ್ಕೆ ಸದ್ಯಕ್ಕೆ ತೆರೆ ಎಳೆಯಲಾಗಿದೆ. ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಎಸ್ಐಟಿ ಎಸ್ಪಿ ಜಿತೇಂದ್ರ ಅವರಿಂದ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಉತ್ಖನನಕ್ಕೆ ಸದ್ಯಕ್ಕೆ ತೆರೆ ಬಿದ್ದಿದೆ. ವಿಚಾರಣೆ ಮಾಡ್ತಾ ಇರುವಂತದ್ದು ಎಸ್ಐಟಿ ವಿಚಾರಣೆಯನ್ನ ಮಾಡ್ತಾ ಸಾಕಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಎಲ್ಲಿ ಎಷ್ಟು ಶವಗಳನ್ನ ಹೂತಿಟ್ಟಿದ್ದೀಯಾ, ಶವಗಳ ಬಗ್ಗೆ ಮಾಹಿತಿ ಕೊಡ್ತಿದ್ದು ಯಾರು, ಹೇಗೆ ಶವವನ್ನು ತಗೊಂಡು ಹೋಗ್ತಾ ಇದ್ದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಯಾವ ರೀತಿಯಾಗಿ ಶವ ಹೂತಿಡ್ಲಾಗ್ತಾ ಇತ್ತು, ಎಷ್ಟು ಶವಗಳು ಟೋಟಲಿ, ಈ ಹಿಂದೆನೂ ಕೂಡ ಅವರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡಿದ್ರು. ಈಗ ಮತ್ತೊಮ್ಮೆ ಅದೇ ವಿಚಾರಗಳು ಮತ್ತೆ ಇನ್ನು ಸಾಕಷ್ಟು ಪ್ರಶ್ನೆಗಳಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ಯಾವ ಜಾಗದಲ್ಲಿ ಶವಗಳನ್ನು ಹೂಳಲಿಕ್ಕೆ ಹೇಳ್ತಾ ಇದ್ರು, 1994ರಿಂದ 2014ರವರೆಗಿನ ಘಟನೆಗಳ ಬಗ್ಗೆ ತನಿಖೆಯನ್ನು ಮಾಡಲಾಗ್ತದೆ. ಅನಾಮಿಕ ಹೇಳ್ತಾ ಇರುವಂಥ ಮಾಹಿತಿಯನ್ನು ಬರೆದುಕೊಳ್ತಾ ಇರುವಂಥದ್ದು ಎಸ್ಐಟಿ. ಅದರ ಜೊತೆಗೆ ಈತನ ಹಿಂದೆ ಇನ್ಯಾರಾದರೂ ಇದ್ದಾರಾ, ನಿಜಕ್ಕೂ ಕೂಡ ಮಸಿ ಬಳಿಯುವಂಥ ಕೆಲಸ ಏನಾದರೂ ಆಗ್ತಾ ಇತ್ತಾ, ಷಡ್ಯಂತ್ರಗಳು ಏನಾದರೂ ನಡೀತಾ ಇತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್ಐಟಿ ಕಚೇರಿಗೆ ದೂರು ನೀಡಲಿಕ್ಕೆ ಬಂದಂತ ಅಣ್ಣ ತಂಗಿ ಎಸ್ಐಟಿ ಕಚೇರಿಗೆ ದೂರನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಅಣ್ಣ ಮತ್ತು ತಂಗಿ, ತಂದೆ ಹಾಗೂ ಅತ್ತೆಯ ಕೊಲೆ ಸಂಬಂಧ ದೂರನ್ನ ಕೊಡ್ಲಿಕ್ಕೆ ಬಂದಿರುವಂಥದ್ದು. ದೂರುದಾರರು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ಎಸ್ಐಟಿ ಕಚೇರಿಗೆ ದೂರನ್ನ ಕೊಡ್ಲಿಕ್ಕೆ ಬಂದಿರುವಂಥದ್ದು. ತಂದೆ ಹಾಗೂ ಅತ್ತೆಯ ಕೊಲೆಯ ಸಂಬಂಧ ದೂರು. ಎಸ್ಐಟಿ ಕಚೇರಿಗೆ ದೂರನ್ನ ನೀಡಲಿಕ್ಕೆ ಬಂದಿರುವಂಥದ್ದು ಮಾವುತನ ಮಕ್ಕಳು. 2012ರ ಸೆಪ್ಟೆಂಬರ್ 21ರಂದು ನಡೆದಿದ್ದಂಥ ಡಬಲ್ ಮರ್ಡರ್. 2012ರಲ್ಲಿ 13 ವರ್ಷಗಳ ಹಿಂದೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದ ದುಷ್ಕರ್ಮಿಗಳು. ಈವರೆಗೂ ಕೊಲೆ ಆರೋಪಿಗಳ ಪತ್ತೆ ಆಗಿಲ್ಲ. ಆ ಒಂದು ಪ್ರಕರಣದ ದೂರನ್ನ ಕೊಡ್ಲಿಕ್ಕೆ ಬರಲಾಗಿರುವಂಥದ್ದು. ಜಮೀನಿನ ವಿವಾದದಿಂದ ಕೊಲೆ ಎಂಬ ಅನುಮಾನ, ಜಮೀನಿನ ವಿವಾದದಿಂದನೇ ಕೊಲೆ ಆಗಿದೆ ಅನ್ನುವಂಥ ಅನುಮಾನ. ಹೀಗಾಗಿ ಕೇಸ್ ದಾಖಲಿಸಿ ತನಿಖೆ ನಡೆಸುವಂತೆ ದೂರನ್ನ ಕೊಡಲಾಗ್ತದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದಿರುವಂಥದ್ದು ಮೃತರ ಮಕ್ಕಳು. ತಂದೆ ಮತ್ತು ಅತ್ತೆಯ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಅಣ್ಣ ತಂಗಿ, ನಿಮಗೆ ಆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ. ಇವರು ಮಾವುತರ ಮಕ್ಕಳು. ಅವರ ತಂದೆ ಮತ್ತು ತಾಯಿಯನ್ನ ಕಲ್ಲೆತ್ತ ಹಾಕಿ ಕೊಲೆಯನ್ನ ಮಾಡಲಾಗಿತ್ತು. ಇದುವರೆಗೂ ಕೊಲೆ ಆರೋಪಿಗಳು ಸಿಕ್ಕಿಲ್ಲ. ಆ ದುಷ್ಕರ್ಮಿಗಳು ಯಾರು ಅನ್ನುವಂಥದ್ರ ಬಗ್ಗೆ ಪತ್ತೆ ಹಚ್ಚಬೇಕು ಅಂತ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಒಂದ್ ಕಡೆ ಅನಾಮಿಕನ ವಿಚಾರಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಮತ್ತು ಒಂದ್ ಕಡೆ ಎಸ್ಐಟಿಗೆ ದೂರು ಕೊಡುವಂತವರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತದೆ. ಇವತ್ತು ಅಣ್ಣ ತಂಗಿ ಬಂದು ದೂರು ಕೊಟ್ಟಿದ್ದಾರಲ್ಲ, ಏನಂತ ದೂರನ್ನ ಕೊಟ್ಟಿದ್ದಾರೆ, ಏನೇನೆಲ್ಲ ದೂರಿನಲ್ಲಿ ಉಲ್ಲೇಖ ಆಗಿದೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಒಂದು ಕಡೆ 17 ಸ್ಪಾಟ್ಗಳನ್ನ ಪರಿಶೀಲನೆ ಮಾಡಿದಂತ ಬಳಿಕ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳಿಗೆ ಅನಾಮಿಕ ವ್ಯಕ್ತಿಯ ಮೇಲೆ ಸಾಕಷ್ಟು ಅನುಮಾನಗಳನ್ನ ಮೂಡ್ತಿರುವಂತದ್ದು. ಯಾಕಂದ್ರೆ ನಿಜವಾಗ್ಲೂ ಕೂಡ ಈತ ಹೇಳ್ತಿರುವಂತದ್ದೆಲ್ಲವೂ ಕೂಡ ನಿಜಾನ ಸುಳ್ಳ ಅನ್ನುವಂತ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಆತ ಹೇಳಿದಂತೆ 1994ರಿಂದ 2014ವರೆಗೂ ಕೂಡ ಅಷ್ಟೇ ಆತ ಅಲ್ಲಿ ಕೆಲಸ ಮಾಡಿದ್ದ. ಆತನಿಗೆ ಮಾಹಿತಿ ಕೇಂದ್ರದಿಂದ ಒಂದಷ್ಟು ಶವಗಳ ಇರುವಂತದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದ. ಅದಂತೆ ಹೋಗಿ ನಾನು ಅದನ್ನ ಹೂತಾಕ್ತಾ ಇದ್ದೆ ಅನ್ನುವಂತ ಹೇಳಿದ್ದ. ಆ ಒಂದು ನಿಟ್ಟಿನಲ್ಲಿ ಸುಮಾರು 20 ವರ್ಷಗಳ ಅವಧಿಯಲ್ಲಿ ಎಷ್ಟೆಲ್ಲ ಶವಗಳನ್ನ ಈತ ಹೂತ ಹಾಕಿದ್ದ ಏನು ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾದಂತಹ ಹೇಳಿಕೆಯನ್ನ ದಾಖಲು ಮಾಡ್ಕೊಂತಾ ಇರುವಂತದ್ದು. ಜೊತೆಗೆ ಸ್ಪೆಸಿಫಿಕ್ ಆಗಿ ಈತನಿಗೆ ಶವಗಳನ್ನ ತಗೊಂಡು ಹೋಗುವಂತದ್ರ ಬಗ್ಗೆ ಯಾವ್ದಾದ್ರು ವ್ಯಕ್ತಿ ಏನಾದ್ರು ಹೇಳ್ತಾ ಇದ್ರ ಮತ್ತು ಆ ಒಂದು ಶವಗಳನ್ನ ಇವರು ಎಲ್ಲಿ ಹೂತ ಹಾಕ್ತಿದ್ದು ಅಂತ ಪ್ಲೇಸ್ ನು ಕೂಡ ಅಷ್ಟೇ ಮೊದಲನೇ ಯಾರಾದ್ರೂ ಆತನಿಗೆ ತಿಳಿಸ್ತಾ ಇದ್ರ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದಾವೆ. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಒಂದು ದೊಡ್ಡ ಟೀಮೇ ಇದರ ಹಿಂದೆ ಕೆಲಸ ಮಾಡ್ತಿದೆ, ಷಡ್ಯಂತ್ರವನ್ನು ರೂಪಿಸ್ತಿದ್ದಾರೆ. ಧರ್ಮಸ್ಥಳದ ಹೆಸರನ್ನ ಕೆಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಟೀಮ್ ಕೆಲಸ ಮಾಡ್ತಿದೆ ಅನ್ನೋ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈ ಕಾರಣಕ್ಕೋಸ್ಕರ ಯಾಕಂದ್ರೆ ದೂರುದಾರನ ಮೇಲೆ ಸಾಕಷ್ಟು ಕಾನ್ಫಿಡೆಂಟ್ ಅನ್ನ ಮೊದಲನೇ ಬಾರಿ ಎಸ್ಐಟಿ ಅಧಿಕಾರಿಗಳು ಇಟ್ಕೊಳ್ತಾರೆ. ಆದ್ರೆ ದೂರುದಾರ ಯಾವಾಗ ತನ್ನ ತೋರಿಸಿದಂತ ಪ್ಲೇಸ್ ಗಳನ್ನ ಹಗಿಯುವಂತ ಸಂದರ್ಭದಲ್ಲಿ ಏನೂ ಕೂಡ ಅಷ್ಟೇ ಕ್ಲೂಗಳು ಸಿಗೋದಿಲ್ಲ. ಈಗ ಆತನ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರನೇ ಆತನನ್ನ ಸದ್ಯಕ್ಕೆ ಯಾವುದೇ ಸ್ಪಾಟ್ಗಳು ಇನ್ನೂ ಕೂಡ ಇದೆ ಅಂದ್ರೂ ಕೂಡ ಆತನನ್ನ ಕರ್ಕೊಂಡು ಹೋಗಿ ಎಸ್ಐಟಿ ಕಚೇರಿಯಲ್ಲಿ ಇರಿಸಿಕೊಂಡು ಆತನ ಇಂಟ್ರಾಗೇಷನ್ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಆತನಿಂದ 1994ರಿಂದ 2014ವರೆಗೂ ಕೂಡ ಆದಂತಹ ಸಂಪೂರ್ಣವಾದಂತಹ ಘಟನೆಗಳ ಬಗ್ಗೆ ಮತ್ತು ಎಷ್ಟು ಶವಗಳನ್ನು ಹೂತಾಕಿದ್ದ, ಯಾವ ಪ್ಲೇಸ್ ನಲ್ಲಿ ಹೂತಾಕಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದ್ರೆ ಆತ ಹೇಳಿರುವಂತಹ ಪ್ಲೇಸ್ ಗಳನ್ನ ಏನಾದ್ರೂ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಅಷ್ಟೇ ಇರುವಂತಹ ದಾಖಲೆಗಳ ಜೊತೆ ತಾಳೆ ಮಾಡಿ ನೋಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅದರಲ್ಲಿ ಬಹುತೇಕ ಒಂದಷ್ಟು ಶವಗಳನ್ನ ಗ್ರಾಮ ಪಂಚಾಯತ್
ಪಂಚಾಯಿತಿಯ ಅನುಮತಿಯನ್ನ ಪಡ್ಕೊಂಡು ಪೋಸ್ಟ್ ಮಾರ್ಟಮ್ ಆಗಿ ಆತನ ಮುಖಾಂತರವಾಗಿ ಹೂಳಿಸಿರುವಂತದ್ದು ಅನ್ನೋದು ಕೂಡ ಮೇಲ್ನೋಟಕ್ಕೆ ಒಂದಷ್ಟು ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಆತ ಆರೋಪ ಮಾಡಿದಂತೆ ಯಾವುದೇ ರೀತಿಯಂತ ಸಾಕ್ಷ್ಯಾಧಾರಗಳು ಕೂಡ ಅಷ್ಟೇ SIT ಅಧಿಕಾರಿ ಸಿಕ್ಕಿಲ್ಲ. ಇದು ಒಂದ್ ಕಡೆ ಆಯ್ತು ಅಂತಂದ್ರೆ, ಮತ್ತೊಂದು ಕಡೆ 2012ರಲ್ಲಿ ನಡೆದಂತಹ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಕೊಲೆಯಾದಂತಹ ಅವರ ಮಕ್ಕಳಿಗಾಗಲೇ SIT ಕಚೇರಿಗೆ ಬಂದಿದ್ರೆ ಅವರು ಕೂಡ ಒಂದು ದೂರನ್ನ ಕೊಡ್ತಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಪೊಲೀಸರು ಅವ್ರಿಗೆ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, 2012ರಲ್ಲಿ ಏನು ಆನೆ ಮಾವುತ ನಾರಾಯಣ ಮತ್ತು ಆತನ ತಂಗಿ ಯಮುನಾ ಕೊಲೆ ಆಯಿತು, ಈ ಕೊಲೆ ಪ್ರಕರಣದ ಆರೋಪಿಗಳು ಮೈಸೂರಿನ ಇಳುವಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗ್ತಾರೆ. ಅಕ್ಕಿಪಿಕ್ಕಿ ಜನಾಂಗದವರು ಯಾವುದೋ ಬೇರೊಂದು ಪ್ರಕರಣದಲ್ಲಿ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅವ್ರನ್ನ ಇಂಟ್ರಾಗೇಷನ್ ಮಾಡಿದಾಗ ಧರ್ಮಸ್ಥಳದ ದೇವಸ್ಥಾನದ ಬಳಿಯಲ್ಲಿ ಒಂದು ಕೊಲೆಯನ್ನ ಜೋಡಿ ಕೊಲೆ ಮಾಡಿದೀವಿ, ಕಲ್ಲೆತ್ತಾಕಿ ಸಾಯಿಸಿದೀವಿ ಅಂತ ಹೇಳಿದರೆ ಆ ಪ್ರಕರಣದಲ್ಲಿ ಈಗಾಗಲೇ ಅವರು ಅರೆಸ್ಟ್ ಕೂಡ ಆಗಿದ್ದಾರೆ, ಜೈಲಿನಲ್ಲೂ ಕೂಡ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು SIT ಅಧಿಕಾರಿಗಳು ಕೊಡ್ತಿದ್ದಾರೆ. ಆದ್ರೆ ಇವ್ರು ಹೇಳ್ತಾ ಇರುವಂತದ್ದು ಇಲ್ಲ, ಅವರು ಈ ಒಂದು ಕೊಲೆಯ ಇಂದಿನ ಆರೋಪಿಗಳಲ್ಲ, ಬದಲಾಗಿ ಬೇರೆಯವರೇ ಆರೋಪಿಗಳಿದ್ದಾರೆ. ಯಾಕಂದ್ರೆ ನಮ್ಮ ತಂದೆ ಮತ್ತು ಅತ್ತೆಯ ಕೊಲೆ ಆಗಿರುವಂತಹದ್ದು ಜಮೀನಿನ ವಿಚಾರ ಆಗಿ ಹೊರತು ಬೇರೆ ಒಂದು ವಿಚಾರಕ್ಕಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರಿಗಾಗಲೇ ಒಂದು ದೂರನ್ನ ಕೊಡಕ್ ಮುಂದಾಗಿರುವಂತದ್ದು. ಸದ್ಯಕ್ಕೆ ಅವರೇನೇ ದೂರು ಕೊಟ್ಟರು ಕೂಡ ಅಷ್ಟೇ SIT ಅಧಿಕಾರಿ ಸ್ವೀಕಾರ ಮಾಡ್ಕೊಂತಾರೆ. ಒಂದು ವೇಳೆ ನಾಳೆ ದಿನ ಇನ್ವೆಸ್ಟಿಗೇಷನ್ ಅಂತ ಬಂದಂತ ವೇಳೆ ಸದ್ಯಕ್ಕೆ ಇಳುವಾಳ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡಿದರೆ ಆರೋಪಿಗಳನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ಬಹುತೇಕ ಅದರ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟೇ ನಾಳೆ ದಿನದ ತನಿಖಾ ವರದಿಯನ್ನ ಕೊಡುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಅವರ ಮಕ್ಕಳು ಮಾತ್ರ ಕೇಳ್ತಾ ಇಲ್ಲ, ನಮ್ಮ ತಂದೆ ಮತ್ತು ಅತ್ತೆಯನ್ನ ಕೊಲೆ ಮಾಡಿರುವಂತಹದ್ದು ಅಕ್ಕಿಪಿಕ್ಕಿ ಜನಾಂಗಕ್ಕೆ ಸೇರಿದಂತವರಲ್ಲ, ಬದಲಾಗಿ ಬೇರೆಯವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ದೂರು ಕೂಡ ಬಂದಿರುವಂತದ್ದು. ಸದ್ಯಕ್ಕೆ SIT ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂತದ್ದು. ಸದ್ಯಕ್ಕಿರುವಂತಹ ಒಂದು ಅನುಮಾನ SIT ಅಧಿಕಾರಿಗಳಿಗೆ ಏನು ಅಂತಂದ್ರೆ, ದೂರುದಾರನ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಆತನ ಹಿಂದಿರುವಂತವ್ರು ಯಾರು ಆತನನ್ನು ಹೇಳಿ ಕಳಿಸ್ತಾ ಇದ್ದಾರೆ ಮತ್ತು ಆತ ತೋರಿಸಿರುವಂತಹ ಪ್ಲೇಸ್ ಗಳನ್ನು ಈಗಾಗಲೇ ಸರ್ಚ್ ಮಾಡಿದೀವಿ, ಯಾವುದೇ ರೀತಿಯಂತ ಕಳೆಬರ ಆಗಿರ್ಬೋದು ಏನೂ ಕೂಡ ಸಿಕ್ಕಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಆತನ ಸುದೀರ್ಘವಾದಂತಹ ಇಂಟ್ರಾಗೇಷನ್ ಮಾಡಕ್ ಮುಂದಾಗಿರುವಂತದ್ದು. ಜೊತೆಗೆ 2014 ಆದಂತ ಬಳಿಕ ಆತ ಇಲ್ಲಿ ಕೆಲಸ ಬಿಟ್ಟು ಹೋಗಿದ್ದ, ಕೆಲಸ ಬಿಟ್ಟಂತ ಬಳಿಕ ಆತ ಎಲ್ಲೋಗಿದ್ದ, ಏನ್ ಮಾಡ್ತಾ ಇದ್ದ, ಅಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಮತ್ತು ಈ ಪ್ರಕರಣದ ಬಗ್ಗೆ ಏನಾದ್ರೂ ಆತನ ಯಾರಾದ್ರೂ ಭೇಟಿಯಾಗಿ ಇದರ ಬಗ್ಗೆ ನೀನು ದೂರ ಕೊಡೋಕ್ ಬಾ ಅಥವಾ ನೀನು ಈ ರೀತಿಯಾಗಿ ಹೇಳು ಸ್ಟೇಟ್ಮೆಂಟ್ ಕೊಡು ಅಂತ ಯಾರಾದ್ರೂ ಹೇಳಿದ್ರ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ SIT ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು. ಪೃಥ್ವಿ, ಮತ್ತೊಂದ್ ಕಡೆ ಅನಾಮಿಕನನ್ನ ಬುರುಡೆ ತಗೊಂಡ್ಬಂದಿದ್ದಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸಾಕಷ್ಟು ಇನ್ಡೆಪ್ತ್ ಆಗಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆಯಾ ಅಂತಲ್ಲ, ಅದು FSLಗೂ ಕೂಡ ಕಳಿಸಿ ಆ ಮಣ್ಣು ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಡ್ಲಾಗ್ತಾ ಇತ್ತು. ಅದ್ರ ಬಗ್ಗೆ ಏನಾದರೂ ಸಿಗ್ತಾ ಮಾಹಿತಿ ಮಂಜು? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಬುರುಡೆಯ ಸಮೇತವಾಗಿ ನ್ಯಾಯಾಲಯಕ್ಕೆ ಹೋಗ್ತಾನೆ, ಅಲ್ಲಿ ಕೂಡ ಅಷ್ಟೇ ಬೆಳ್ತಂಗಡಿ ಪೊಲೀಸರಿಗೆ ಒಂದು ಡೈರೆಕ್ಷನ್ ಅನ್ನ ಮಾಡ್ತಾರೆ, ಆತ ತಂದಿರುವಂತಹ ಬುರುಡೆಯ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತಾರೆ. ಇದಾದಂತ ಬಳಿಕ ಸರ್ಕಾರ SIT ರಚನೆ ಮಾಡುತ್ತೆ. SIT ರಚನೆ ಆದಂತಹ ಬಳಿಕ ಆ ಒಂದು ಬುರುಡೆಯನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. 2 ಪ್ರತಿಷ್ಠಿತ ಆಸ್ಪತ್ರೆಗೆ ಆ ಒಂದು ಬುರುಡೆಯನ್ನ ಕಳಿಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಹೇಳಿರುವಂತಹದ್ದು ಏನು ಅಂತಂದ್ರೆ, ತಾನು ತಂದಿರುವಂತಹ ಬುರುಡೆ ಮಹಿಳೆಯದ್ದು ಅನ್ನುವಂಥದ್ದು ಹೇಳಿದ್ರೆ, ಜೊತೆಗೆ ನಾನೇ ಆ ಒಂದು ಮಹಿಳೆಯ ಶವವನ್ನು ಹೂತಾಕಿದ್ದೆ, ಇಂತಹ ಒಂದು ಶವಗಳನ್ನ ನಾನು 100 ಹೂತಾಕಿದ್ದೀನಿ ಅನ್ನುವಂಥದ್ದನ್ನು ಅವತ್ತು ಆ ಒಂದು ಅನಾಮಿಕ ಕೊಟ್ಟಂತ ಸ್ಟೇಟ್ಮೆಂಟ್. ಇದೇ ಸ್ಟೇಟ್ಮೆಂಟ್ ಅನ್ನ ಮುಂದಿಟ್ಕೊಂಡು SIT ಇನ್ವೆಸ್ಟಿಗೇಷನ್ ಮಾಡಕ್ ಮುಂದಾಗ್ತಾರೆ. ಜೊತೆಗೆ ಆ 2 ಪ್ರತಿಷ್ಠಿತ ಆಸ್ಪತ್ರೆಯ ರಿಪೋರ್ಟ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ, ಇಲ್ಲ ಇದು ಮಹಿಳೆಯ ಶವ ಅಲ್ಲ, ಬದಲಾಗಿ ಪುರುಷನ ಶವ. ಇದು ಸುಮಾರು 30 ವರ್ಷಗಳ ಹಳೆಯ ಬುರುಡೆ ಅನ್ನುವಂಥದ್ದು ಕೂಡ SIT ಗೊತ್ತಾಗುತ್ತೆ. ಸದ್ಯಕ್ಕೆ ಆ ಒಂದು ಬುರುಡೆ ರಹಸ್ಯವನ್ನೇನೋ ಭೇದಿಸಿದ್ದಾರೆ, ಆದ್ರೆ ಆ ಒಂದು ಬುರುಡೆ ಎಲ್ಲಿಂದ ತಂದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಅನಾಮಿಕ ಯಾವುದೇ ರೀತಿಯಂತ ಹೇಳಿಕೆಯನ್ನ ಕೊಟ್ಟಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅದರ ಒಂದು ಸ್ಥಳ ಮಹಜರು ಅನ್ನುವಂಥದ್ದು ಇನ್ನೂ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ರೆ. ಇಷ್ಟು ಕಳೆದ 2 ದಿನಗಳಿಂದಲೂ ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಬುರುಡೆ ಬಗ್ಗೆ ಕೂಡ ಅಷ್ಟೇ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದರೆ, ಯಾರು ಆ ಬುರುಡೆ ತಂದು ಕೊಟ್ಟಿರುವಂತದ್ದು, ನಿಜವಾಗ್ಲೂ ಕೂಡ ನೀನೇ ಆ ಒಂದು ಬುರುಡೆಯನ್ನ ತಗೊಂಡು ಬಂದಿದ್ದೆ ಅಥವಾ ನಿನಗೆ ಯಾರಾದ್ರೂ ಆ ಬುರುಡೆಯನ್ನ ತಗೊಂಡು ಬಂದು SIT ಮುಂದೆ ಕೊಡು ಅಂತ ಹೇಳಿದ್ರ, ಅಥವಾ ಕೋರ್ಟ್ ನ ಮುಂದೆ ಕೊಡು ಅಂತ ಹೇಳಿದ್ರ, ಅಥವಾ ನಿನಗೆ ಈ ರೀತಿಯಂತ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಬೇಕು ಅಂತ ಹೇಳಿದ್ರ ಅನ್ನೋದ್ರ ಬಗ್ಗೆ ಅನುಮಾನ ಮೂಡಿದೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಆ ಬುರುಡೆ ಸಿಕ್ಕಂತ ಪ್ಲೇಸ್ ನ ಬಗ್ಗೆ ಇನ್ನೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಸ್ಪೆಸಿಫಿಕ್ ಆದಂತಹ ಮಾಹಿತಿಯನ್ನ ದೂರುದಾರ ಕೊಟ್ಟಿಲ್ಲ. ಈ ಕಾರಣ ಒಂದಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಆ ಬುರುಡೆಯನ್ನು ಕೂಡ ಅಷ್ಟೇ ಬೇರೆ ಯಾರಾದ್ರೂ ಈತನಿಗೆ ತಂದು ಕೊಟ್ಟಿರುವಂತಹ ಸಾಧ್ಯತೆ ಇದೆ ಅನ್ನುವಂತ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.